ರಣ ಬಿಸಿಲು ಉತ್ತರ ಕರ್ನಾಟಕದ ಜನರನ್ನ ಅಕ್ಷರಶಃ ಕಂಗಾಲಾಗಿಸಿಬಿಟ್ಟಿದೆ. ಮನೆಯಲ್ಲಿ ಇರೋಕ್ಕಾಗ್ತಿಲ್ಲ, ಹೊರಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ದೇವಸ್ಥಾನಕ್ಕೆ ಹೋಗಿ ನೆಮ್ಮದಿಯಾಗಿ ದೇವರ ದರ್ಶನ ಪಡೆಯೋಕ್ಕೂ ಆಗ್ತಾ ಇಲ್ಲ. ಮೇ ತಿಂಗಳಲ್ಲಿ ಬಿಸಿಲಿನ ಝಳ ಜನರನ್ನ ಚಿಂತೆಗೀಡು ಮಾಡಿಟ್ಟಿದೆ. ಬೆಳಗ್ಗೆ 8 ಗಂಟೆ ಆದ್ರೆ ಸಾಕು, ಮನೆಯಿಂದ ಹೊರಗೆ ತಲೆ ಹಾಕೋಕ್ಕಾಗ್ತಿಲ್ಲ. ಸಂಜೆ 6 ಗಂಟೆವರೆಗೂ ಹೊರಗೆ ಕಣ್ಣು ಕೂಡ ಬಿಡೋಕ್ಕಾಗ್ತಿಲ್ಲ. ಈ ಬಿಸಿಲಿನ ಝಳದ ಪ್ರಖರತೆ ಪರಿಣಾಮ ಕೊಪ್ಪಳ ಜಿಲ್ಲೆಯ ಶಕ್ತಿ ದೇವತೆ ಶ್ರೀ ಹುಲಿಗೆಮ್ಮ ದೇವಿ ದೇಗುಲಕ್ಕೂ ಕೂಡ ತಟ್ಟಿದೆ. ಹುಲಿಗೆಮ್ಮ ದರ್ಶನಕ್ಕೆ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಪ್ರತಿ ಹುಣ್ಣಿಮೆಯಂದು ಸರಿಸುಮಾರು 3 ಲಕ್ಷ ಜನ ಬರ್ತಾರೆ. ಅದರಲ್ಲೂ ಮೇ 10ರಿಂದ ಶ್ರೀ ಹುಲಿಗೆಮ್ಮ ದೇವಿಯ ವಾರ್ಷಿಕ ಜಾತ್ರೆ ಕೂಡ ಆರಂಭವಾಗ್ತಿದೆ. ಹೀಗಾಗಿ ಭಕ್ತರ ಸಂಖ್ಯೆ ದುಪ್ಪಟ್ಟಾಗಿದೆ. ಇಲ್ಲಿಗೆ ಬರುವ ಭಕ್ತರು ಸುಡು ಬಿಸಿಲಿನಲ್ಲಿ ಬೇಯುವಂತಾಗ್ತಿದೆ. ಗರ್ಭಗುಡಿ ಸುತ್ತಲೂ ತಗಡಿನ ಶೆಡ್ ಹಾಕಿದ್ದಾರೆ. ಆದರೆ ದೇವಸ್ಥಾನ ಪ್ರವೇಶ ದ್ವಾರದ ಹೊರಗೆ ಬಿಸಿಲಿನಲ್ಲಿ ಸರದಿ ಸಾಲಿನಲ್ಲಿ ನಿಲ್ಲಬೇಕು. ದೇವಸ್ಥಾನದ ಮುಂಭಾಗ ಸಿಮೆಂಟ್ ರಸ್ತೆ ಇದ್ದು, ಇಲ್ಲಿ ಕೆಳಗೆ ಹಾಗೂ ಮೇಲೆ ಎರಡೂ ಕಡೆ ಸುಡು ಬಿಸಿಲಿನ ತಾಪಕ್ಕೆ ಭಕ್ತರನ್ನ ಕಂಗೆಡಿಸಿದೆ. ಸಿಮೆಂಟ್ ರೋಡ್ ಮಾಡಿದ್ದಾರೆ. ಸಿಮೆಂಟ್ ಬಹಳ ಕಾದ್ಬಿಟ್ಟು ಅದ್ರ ಮೇಲೆ ನಡೀಲಿಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋಗೋ ಭಕ್ತರು ಚಪ್ಪಲ್ ಅಕ್ಕಳಿಲ್ದೆ ಹೋಗ್ಬೇಕಾಗತ್ತೆ. ಆದ್ರೆ ಇಲ್ಲಿ ಚಪ್ಪಲ್ ಬಿಟ್ರೆ ನಡೆಯುವಂತ ಸ್ಥಿತಿನೇ ಇಲ್ಲ, ಆ ರೀತಿ ಇದೆ. ಇಲ್ಲಿ ದೇವಸ್ಥಾನ ಕಮಿಟಿಯವರು ಒಂದು ಸ್ವಲ್ಪ ಮ್ಯಾಟ್ ಅನ್ನ ಸ್ವಲ್ಪ ದೂರದವರೆಗೂ ಮಾತ್ರ ಹಾಕಿದ್ದಾರೆ. ಅದನ್ನ ಇನ್ನೊಂದು ಸ್ವಲ್ಪ ದೂರದವರೆಗೂ ಎಕ್ಸ್ಟೆಂಡ್ ಮಾಡಿದ್ರೆ ಬರುವಂತ ಭಕ್ತಾದಿಗಳಿಗೆ ಸಹಾಯ ಆಗುತ್ತೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಹಾಗೂ ತೆಲಂಗಾಣದಿಂದ ಲಕ್ಷಾಂತರ ಭಕ್ತರು ಬಂದು ಇಲ್ಲಿ ಬಿಸಿಲಿನ ಮಧ್ಯೆ ಕಷ್ಟಪಟ್ಟು ದೇವಿಯ ದರ್ಶನ ಪಡೆದಿದ್ದಾರೆ. ಈ ಸಮಯದಲ್ಲಿ ಒಂದಿಷ್ಟು ಭಕ್ತರಿಗೆ ಮೂಲಭೂತ ಸೌಲಭ್ಯ ನೀಡಬೇಕಾಗಿದೆ. ಈ ಕುರಿತು ಸಂಸದ ರಾಜಶೇಖರ ಹಿಟ್ನಾಳರನ್ನ ಕೇಳಿದ್ರೆ ಸರ್ಕಾರ ಅನುದಾನ ನೀಡಿದ್ರೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲಾಗುವುದು ಅಂತಿದ್ದಾರೆ. ನೀವೇನ್ ಮಾಡ್ರಿ, ಕಂಪ್ಲೀಟ್ ಇಲ್ಲಿ ತಾಲಿ ಮಠ ಜಾತ್ರೆ ಟೈಮ್ನಾಗ ಅವು ಕ್ಯೂರಿಂಗ್ ಇವು ಬರ್ತಾವಲ್ಲ, ಗೋಣಿ ತಟ್ಟ ಹಾಕಿ ನೀರ್ ಹೊಡೆದ್ ಬಿಡ್ರಿ. ಅದು ನೀರ್ ಹಿಡ್ಕಂತ ಡ್ರೈ ಆಗಲ್ಲ. ಇಲ್ಲಕ್ರು ಬಾಳ ಸುಡ್ತಾವ, ಕಾಲು ಹೋಗಕ್ಕಾಗಲ್ಲ. ಇಲ್ಲ ಇನ್ನೊಂದ್ ಮ್ಯಾಟ್ ಬೇಡ ಅಲ್ಲ, ಮ್ಯಾಟ್ ಹಾಕ್ರಿ. ಓಕೆ, ಮ್ಯಾಟ್ ಇಲ್ಲಿ ಹಾಕ್ತಿರಿ, ಇಲ್ಲಿ ಅಷ್ಟ ಹಾಕ್ತಿರಿ. ಆರ ಮುದ್ದಮ್ಮನ್ ಕಟ್ಟಿ ಮಠ ಆ ಕ್ಯೂರಿಂಗ್ ಇವು ಬರ್ತಾವ, ಹೇಳ್ತೀನಿ ಅಜೀಜ್ಗ. ಅವ್ನ್ ತರಿಸ್ಬಿಟ್ಟು ಟ್ಯಾಂಕರ್ ನೀರ್ ಹೊಡ್ಕಂತಿದ್ ಬಿಡ್ರಿ. ಟ್ಯಾಂಕರ್ ನೀರ್ ಹೊಡ್ಕಂತಿದ್ದು ಬಿಡ್ರಿ. ನೀವು ಅದನ್ನೆಲ್ಲ ಪೈಪ್ ಹಾಕ್ಕೊಂಡ್ಬಿಡ್ರಿ. ಒಬ್ರು ಲೇಬರ್ ಇಟ್ಬಿಡ್ರಿ, ನೀರ್ ಹೊಡ್ಕಂತಿರ್ಲಿ, ಕಂಟಿನ್ಯೂಸ್ ಪೈಪ್ ತಂದು ಕೊಟ್ಬಿಡ್ರಿ. ಅದ್ ಹೇಳ್ತೀನಿ. ಪ್ರತಿ ತಿಂಗಳ ಕೋಟ್ಯಾಂತರ ರೂಪಾಯಿ ಆದಾಯ ತರುವ ಹುಲಿಗೆಮ್ಮ ದೇವಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ಸೂಕ್ತವಾದ ಪರಿಸರವನ್ನು ಕಲ್ಪಿಸಬೇಕಿದೆ. ಈ ನಿಟ್ಟಿನಲ್ಲಿ ದೇಗುಲ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.